ಗಣಿತ ದಿನದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಮಾಡಿದಂತಹ ವಿವಿಧ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರುವಂತಹ ಸರ್ ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸೌಭಾಗ್ಯ ಮೇಡಮ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಸರ್ ಅವರೇ ಹಾಗೂ ಎಲ್ಲ ನನ್ನ ಸಹಶಿಕ್ಷಕ ಮಿತ್ರರವರೇ ಹಾಗೂ ಪ್ರೀತಿಯ ಮಕ್ಕಳೇ, ಡಿಸೆಂಬರ್ 22ನ ಏನಂತ ಆಚರಿಸ್ತೀವಿ ಅಂತ ನೆನಪಿದೆಯಾ? ರಾಷ್ಟ್ರೀಯ ಯಾರ ನೆನಪಿನಲ್ಲಿ ಆಚರಿಸ್ತಾ ಇರೋದು? ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನ. ಶ್ರೀನಿವಾಸ ರಾಮಾನುಜನ್ ಅವರ ಕೊಡುಗೆ ಗಣಿತ ಕ್ಷೇತ್ರಕ್ಕೆ ತುಂಬಾ ಅಪಾರ. ಆದ್ರೆ ಅವರ ಜೀವಿತಾವಧಿ ಅತಿ ಕಡಿಮೆ, 32ನೇ ವಯಸ್ಸಲ್ಲಿ ತೀರ್ಕೊಂಡ್ರು. ಅತ್ಯಂತ ಬುದ್ಧಿವಂತ. 1729 ಅನ್ನೋ ಸಂಖ್ಯೆ ಬಗ್ಗೆ ಅವರು ಸಾಯುವಂತಹ ಸ್ಥಿತಿಲಿದ್ದಾಗನೂ ಅತ್ಯಂತ 2 ಚಿಕ್ಕ ಘನ ಸಂಖ್ಯೆಗಳ ಮೊತ್ತ ಆಗುವಂತ ಯೋಚಿಸುವಷ್ಟು ಅವ್ರ ತಲೆ ಶಾರ್ಪ್ ಆಗಿದ್ದಂತಹದ್ದು. ಸೊ ಅವ್ರ ನೆನಪಿನಲ್ಲಿ ಭಾರತ ಸರ್ಕಾರ ಡಿಸೆಂಬರ್ 22ನ್ನ ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಿಸ್ತಾ ಇದೆ. ಹಾಗಾಗಿ ಅದರ ಪ್ರಯುಕ್ತ ನಾವೇನ್ ಮಾಡಿದ್ವಿ, ಶಾಲೆಯಲ್ಲಿ ವಿವಿಧ ಸ್ಪರ್ಧೆಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ಏನೇನ್ ಮಾಡಿದ್ರಿ ನೀವು? ಫಸ್ಟ್ ಫಾರ್ಮುಲಾ ರೇಸ್ ಅಂತ 8ನೇ ತರಗತಿ ಮಕ್ಕಳು ಸರ್ 37 ಫಾರ್ಮುಲಾಗಳನ್ನ ಒಂದು ದಿನ ಅಥವಾ 2 ದಿನದಲ್ಲೇ ಕಲಿತು ಒಂದು ತಪ್ಪಿಲ್ದಂಗೆ ಹೇಳಕ್ ಕಷ್ಟ ಅಂತ ಹೇಳಿದ್ರೆ ಬರೆದ್ರೆ ಸಾಕು ಅಂತ ಬರೆದು ಪ್ರೈಸ್ ತಗೊಂಡಿದ್ದಾರೆ. 8ನೇ ತರಗತಿ ಅದೇ ತರ ಫಾರ್ಮುಲಾಗಳನ್ನ ಬರೆದು ಪ್ರೈಸ್ ತಗೊಂಡಿದ್ದಾರೆ. ಆ ಕಾಂಪಿಟೇಷನ್ ಆಗಿತ್ತು. ಆಮೇಲೆ ಎಲ್ಲರೂ ನೋಡಿದ್ವಿ, ಎಲ್ಲ ಮಕ್ಕಳು ಕಲರ್ಸ್ ಎಲ್ಲ ಬಳಸಿ, ಬಣ್ಣಗಳನ್ನ ಬಳಸಿ ರಂಗೋಲಿಯನ್ನ ತುಂಬಾ ಚೆನ್ನಾಗಿ ಮಾಡಿದ್ರಿ. ಯಾವ ಸ್ಥಿತಿಗೆ ತಂದಿಟ್ಬಿಟ್ರು ಈ ಸಲ ರಂಗೋಲಿ ಸ್ಪರ್ಧೆಯಲ್ಲಿ ಅಂದ್ರೆ, ಜಡ್ಜ್ ಮಾಡಿದಂತಹ ರೂಪಾ ಮೇಡಮ್, ಶುಭಾ ಮೇಡಮ್ ಅಷ್ಟೇ ಇದ್ರು ಅವತ್ತಿಗೆ. ಎಲ್ಲರಿಗೂ ಏನಾಗ್ಬಿಟ್ಟು ನೀವು ಇಲ್ಲ ಸರ್, ಏನಾಯ್ತು ಅಂತಂದ್ರೆ ಯಾವತ್ತೂ ಮಾಡಿಲ್ಲ. ಪ್ರತಿ ಸರ್ಟಿಫಿಕೇಟ್ ಫಸ್ಟ್ ಪ್ರೈಸ್ ಇರೋದು. ಯಾವ ಮಗರು ಫಸ್ಟ್ ಸೆಕೆಂಡ್ ಅಂತ ಮಾಡ್ಲಿಲ್ಲ. ಯಾಕಂದ್ರೆ ನೀವು ಬಣ್ಣ ತಂದಿದ್ರಿ, ಬಣ್ಣ ಹಚ್ಚಿದ್ರಿ, ಆಸಕ್ತಿಯಿಂದ ನಾನು ನೋಡಿದ ಮಟ್ಟಿಗೆ ಆ ಲೆವೆಲ್ಗೆ ಎಂಗೇಜ್ ಆಗಿ ಪೂರ್ತಿ ಡ್ರಾಯಿಂಗ್ ಅನ್ನ ತುಂಬಾ ಖುಷಿ ಪಟ್ಟು ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೊ ಎಲ್ಲಾ ಟೀಚರ್ಸ್ಗೂ ಇಷ್ಟ ಆಯ್ತು. ನಾನು ವಿಡಿಯೋನು ಕೂಡ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ, ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅದೊಂದು ತುಂಬಾ ಖುಷಿಯಾದ ವಿಚಾರ. ಆಮೇಲೆ ಏನ್ ಮಾಡಿದ್ವಿ, ಮ್ಯಾಥ್ಸ್ ಎಕ್ಸಿಬಿಷನ್ಗೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿದೆ. ಸೊ ಗಣಿತ ವಸ್ತು ಪ್ರದರ್ಶನವನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ವಿ. ಎಲ್ಲ ನಮ್ಮ ಶಿಕ್ಷಕರು, ನಮ್ಮ ಮುಖ್ಯ ಶಿಕ್ಷಕಿಯರು ಕೂಡ ಅಷ್ಟೇ ಸಹಕಾರ ನೀಡಿದ್ದಾರೆ ಎಲ್ಲ ಪ್ರೋಗ್ರಾಮ್ ಅಲ್ಲೂ ಕೂಡ. ಈ ಮೂಲಕ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಮಾಡೋಣ. ಗಾಳಿಪಟ ಮಾತ್ರ 2 ವರ್ಷದಿಂದ ಪೆಂಡಿಂಗ್ ಇದೆ. ನೆಕ್ಸ್ಟ್ ವರ್ಷಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಗಾಳಿಪಟ, ಮಳೆ ಬಂದ್ರೂ ಪರವಾಗಿಲ್ಲ, ಗಾಳಿಪಟ ಸ್ಪರ್ಧೆ ಮಾಡೋಣ. ಸೊ ಭಗವದ್ಗೀತೆನಲ್ಲಿ ಒಂದು ಶ್ಲೋಕ ಇದೆ, ಯಾವಾಗಲೂ ನಾನು ನೆನೆಸ್ಕೊಳ್ಳೋದು, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮ ತೇ ಸರ್ವಸ್ವಕರ್ಮಣಿ ಅಂತ. ನಾನು ಕರ್ಮವನ್ನ ಮಾಡೋದಷ್ಟೇ, ಅಂದ್ರೆ ಕೆಲಸವನ್ನ ಮಾಡೋದಷ್ಟೇ ನಾನು ಇಟ್ಕೋಬೇಕು. ಇದರಿಂದ ಏನಾಗುತ್ತೆ ಏನಾಗಲ್ಲ ಅಂತ ಫಲಾಫಲಗಳನ್ನ ಅಪೇಕ್ಷೆ ಪಡ್ಲೇಬಾರ್ದು. ದೇವ್ರಿಗೆ ಗೊತ್ತಿರುತ್ತೆ, ಮಾಡಿದ ಪ್ರತಿಯೊಂದು ಕೆಲಸಕ್ಕೂ ಕೂಡ ಪ್ರತಿಫಲ ಇದ್ದೇ ಇರುತ್ತೆ. ಅದ್ರ ಅರ್ಥ ಏನಂದ್ರೆ, ಸೋಮವಾರದಿಂದ ನಿಮ್ಗೆ ಪರೀಕ್ಷೆ ಶುರು ಆಗ್ತಾ ಇದೆ. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆದ್ರೆ ಮಾತ್ರ 9th ಸ್ಟ್ಯಾಂಡರ್ಡ್ ಹೋಗ್ತೀರಾ, ಇಲ್ಲ ಅಂದ್ರೆ ಜೂನಲ್ಲಿ ರೀ ಎಕ್ಸಾಮ್ ಇರುತ್ತೆ. ಗೌರ್ಮೆಂಟ್ ರೂಲ್ಸ್ ಚೇಂಜ್ ಆಗಿದೆ, ಹುಷಾರಾಗಿರಿ. ಸೊ ಚೆನ್ನಾಗಿ ಓದಿ, ಎಲ್ಲರೂ ಪಾಸ್ ಆಗಿ ಅಂತ ಆಲ್ ದ ಬೆಸ್ಟ್ ಹೇಳ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಚಂದ್ರಶೇಖರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತಂತೆ ಅಧ್ಯಕ್ಷೀಯ ನುಡಿಗಳನ್ನ ಆಡ್ಬೇಕು ಅಂತ ಕೇಳ್ಬೋದು. ಗಣಿತನೂ ಅಷ್ಟೇ ಕಷ್ಟ. ಆದ್ರೂ ನಮ್ಮ ವಿಜ್ಞಾನ ಶಿಕ್ಷಕರು ಹೇಳ್ತಾ ಇದ್ರು, ತೇಜಮೂರ್ತಿ ಸರ್ ಎಲ್ಲಾ ವಿಷಯಗಳ ರಾಣಿ ಗಣಿತ ಅಂತ ಒಂದು ಸೆಂಟೆನ್ಸ್ ಸೇರಿಸಿ ಸರ್ ಅಂತ. ಅದೇ ಮಾತಿದೆ, ರಾಜ ಬಹುಶಃ ವಿಜ್ಞಾನ ಇರ್ಬೇಕು ಅಂತ. ಒಬ್ಬ ಅವರು ನಿಮಗೆ ಆ ವಿಷಯವನ್ನು ಕೂಡ ಚೆನ್ನಾಗಿ ಬೋಧನೆ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸಹಪಠ್ಯ ಚಟುವಟಿಕೆಗಳನ್ನು ಕೂಡ ಏರ್ಪಡಿಸಿ ಅದನ್ನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ರೀತಿ ನಮ್ಮೆಲ್ಲರಿಗೂ ಖುಷಿಯನ್ನು ತಂದುಕೊಟ್ಟಿದೆ. ಇಂತಹ ಶಿಕ್ಷಕರನ್ನು ಪಡೆದ ನೀವುಗಳು ಧನ್ಯರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಮಕ್ಕಳು ಅವರ ಒಂದು ಏನು ಪಾಂಡಿತ್ಯ ಅವರಲ್ಲಿದೆ ಅದನ್ನು ನೀವೆಲ್ಲರೂ ಕೂಡ ಸದುಪಯೋಗ ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನೀವೆಲ್ಲರೂ ಕೂಡ ನೀಡ್ತೀರಾ ಅಂತ ಹೇಳ್ತಾ, ಆ ವಿಜ್ಞಾನದ ಗಣಿತದ ವಿಷಯಕ್ಕೆ ಈಗ ಮಾತುಗಳನ್ನು ಹೇಳ್ತಾ, ಬಟ್ ಪುಸ್ತಕ ಎಷ್ಟನ್ನ ತಗೊಳ್ತೀರಾ ಅಂತ ಹೇಳಿದಾಗ ಎಷ್ಟನ್ನ ಕೈದಿದ್ರಿ ಅಂತ ಗೊತ್ತಾಗ್ತಾ ಇತ್ತು ನೋಡಿ. ಅದನ್ನೆಲ್ಲ ಕೂಡ ಪಾಪ ಅವರು ಯಾರೋ ಒಬ್ರು ದಾನಿಗಳನ್ನು ಹಿಡ್ಕೊಂಡು ತಗೊಂಡು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ರು,